ನೀನು ಅತಳ ವಿತಳ ಸುತಳ ಪಾತಾಳ ತಳ ತಳದಲ್ಲಿ ಅಡಗಿದ್ರು ನಿನ್ನನ್ನು ಇವತ್ತು ಆಹುತಿ ತಗೊಳ್ಳದೆ ಬಿಡೋದಿಲ್ಲ. ನಾನು ನಿಮಗೆ ಯಾವ ಮೋಸನೂ ಮಾಡಿಲ್ಲ. ನಮ್ಮ ಮನೆಯಲ್ಲೇ ಇದ್ದು ನಮ್ಮ ವಿರುದ್ಧನೇ ಪಿತೂರಿ ಮಾಡಿ ನಮಗೆ ಸಮಾಧಿ ಕಟ್ಟೋದಕ್ಕೆ ನೋಡಿದಿರಿ ಅಲ್ವಾ ನೀವು? ಈ ನಾಗನ ಪ್ರಾಣ ಈಗ್ಲೋ ಆಗ್ಲೋ ಹೋಗೋ ಆಗಿದೆ. ನೀವು ಪದೇ ಪದೇ ಮಾತಾಡಿ ಯಾಕೆ ಹಿಂಸೆ ಕೊಡ್ತೀರಾ? ನೆಮ್ಮದಿಯಾಗಿ ಪ್ರಾಣ ಬಿಡ್ಲಿ ಬಿಡು. ಪ್ರಾಣ ಯಾವಾಗ ಹೋಗುತ್ತೋ ಏನೋ ಗೊತ್ತಿಲ್ಲ. ಮುಚ್ಚುವಾಗೋದ್ರು ನೆಮ್ಮದಿಯಿಂದ ಕಣ್ಣು ಮುಚ್ಚು. ನೋಡಿ, ನಾಗ ಹತ್ಯಾ ದೋಷನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ನಾನೊಂದು ಶಿವಕ್ಷೇತ್ರಕ್ಕೆ ಹೋಗಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡಿಸ್ಬೇಕು. ಅದನ್ನೆಲ್ಲ ಮಾಡಿ ಮುಗಿಸಿ ದೋಷ ಪರಿಹಾರ ಆದ್ಮೇಲೆ ನಾನೇ ಬಂದು ನಿಮ್ಮನ್ನ ಸಂಪರ್ಕ. ಜೈ ಮಹಾಕಾಲ್. ಸಾಯಿ. ಭಾರತ ಅಣ್ಣ, ಆ ಶೇಷ ಇನ್ನು ಬದುಕಿದ್ದಾಳೆ. ಅವಳನ್ನ ಸಂಪೂರ್ಣವಾಗಿ ಮುಗಿಸಿ ಇಲ್ಲಿಂದ ಹೊರಡೋಣ. ಅವಳ ಸ್ಥಿತಿಯನ್ನು ನೋಡಿದರೆ ಯಾವುದೇ ಕಾರಣಕ್ಕೂ ಅವಳು ಬದುಕೋದು ಸಾಧ್ಯ ಇಲ್ಲ. ಹೀಗಿರುವಾಗ ಅನಾವಶ್ಯಕವಾಗಿ ನಾವು ಯಾಕೆ ತೊಂದರೆ ತಗೋಬೇಕು? ಬಾ. ಪರಮೇಶ್ವರ, ಶೇಷನ್ಗೆ ಯಾವುದೇ ಅಪಾಯ ಆಗದೆ ಇರಲಪ್ಪ. ಇದು ಭೈರವನ ಮೂಲ ಸ್ಥಳದ ದಾರಿ ಅಲ್ವಾ? ಅಂದ್ರೆ ಶೇಷ ಇಲ್ಲಿದ್ದಾಳ? ಶೇಷ ಯಾಕೆ ಇಲ್ಲಿಗೆ ಬರೋದಕ್ಕೊಲ್ಲು? ಆ ಭೈರವ ತನ್ನ ಮಾಯಾಶಕ್ತಿಯಿಂದ ಶೇಷನ ಇಲ್ಲಿ ಕರ್ಸ್ಕೊಂಡಿದ್ದಾನ. ನನ್ನ ಮೇಲಿರೋ ಕೋಪ ದ್ವೇಷನ ಶೇಷನ್ ಮೇಲೆ ತೀರಿಸ್ಕೊಳ್ಳೋ ಸಂಚನ ಏನಾದ್ರೂ ಮಾಡಿದಾನ? ಹೇಳು, ಮಾತಾಡು.
ನನ್ನ ಸಹಾಯಕ್ಕೆ ಯಾವಾಗ್ಲೂ ನನ್ನ ಒಡ ಹುಟ್ಟಿದೋಳ್ ತರ ಹೇಳ್ತಾ ಇದ್ದೆ ನೀನು. ಈ ಸ್ಥಿತಿಗೆ ಒಂದು ರೀತಿಯಲ್ಲಿ ನಾನೇ ಕಾರಣ ಆಗೋದೆ ಅಂತ. ಯಾರು ಯಾರು ನಿನ್ನ ಈ ಸ್ಥಿತಿಗೆ ಕಾರಣ ಹೇಳು ಶೇಷ. ಎಲ್ಲಿ ಹೋದ್ರಿ ಇವ್ರಿಗೆ ಈ ಊರು ಬೇರೆ ಪರಿಚಯ ಇಲ್ಲ, ಎಲ್ಲಿ ಅಂತ ಹುಡ್ಕೋದು ಇವ್ರನ್ನ. ಯಜಮಾನ್ರೆ ಒಂದ್ ನಿಮಿಷ, ಇವ್ರನ್ನೆಲ್ಲಾರು ನೋಡಿದ್ದೀರಾ? ಇಲ್ಲ, ನೋಡಿಲ್ಲ ಸರ್. ಇವ್ರನ್ನ ಎಲ್ಲಿ ಅಂತ ಹುಡ್ಕೋದು, ಯಾರು ಕೇಳಿದ್ರು ನೋಡಿಲ್ಲ ಅಂತ ಇದ್ದಾರೆ. ಅಷ್ಟು ದೂರದಿಂದ ಹುಡ್ಕೊಂಡ್ಬರ್ತಾ ಇದ್ದೀನಿ. ಎಲ್ಲಪ್ಪ ಹೋದ್ರು? ಅಮೃತ, ಈ ವ್ಯರ್ಥ ಪ್ರಯತ್ನಗಳನ್ನ ಮಾಡಬೇಡ. ನಾನಿನ್ನು ಹೆಚ್ಚೊತ್ತು ಇರೋದಿಲ್ಲ. ಹೇಗೋ ಸಂತೋಷವಾಗಿ ನೀನು ನಾಗಲೋಕದಲ್ಲಿದ್ದೆ. ನನ್ನ ಸಹಾಯಕ್ಕೆ ಅಂತ ಬಂದು ನಿನ್ನ ಜೀವನ ತ್ಯಾಗ ಮಾಡ್ತಾ ಇದೀಯ. ನೀನಿಲ್ಲೇ ನಾನು ಹೇಗೆ ಹೋರಾಟ ಮಾಡಲಿ ಶೇಷ? ಹೋರಾಡಲೇಬೇಕು ಅಮೃತ. ನಾಗಲೋಕಕ್ಕೆ ನಾಗಮಣಿನ ತರೋದು ನಿನ್ನೊಬ್ಳು ಕರ್ತವ್ಯ ಮಾತ್ರ ಅಲ್ಲ, ನನ್ನ ಕರ್ತವ್ಯ ಕೂಡ. ಅದಕ್ಕೋಸ್ಕರನೇ ನಾನು ನಿನ್ನ ಸಹಾಯಕ್ಕೆ ಬಂದಿದ್ದು. ನಾಗಮಣಿನ ಪಡ್ಕೊಳ್ಳೋದಕ್ಕೋಸ್ಕರ ನನ್ನ ಜೀವನ ತ್ಯಾಗ ಮಾಡ್ತಾ ಇದ್ದೀನಿ ಅನ್ನೋ ಆ ತೃಪ್ತಿ ನನಗೆ ಸಾಕು. ನಾನು ನೆಮ್ಮದಿಯಾಗಿ ಪ್ರಾಣ ತ್ಯಾಗ ಮಾಡ್ತೀನಿ. ಶೇಷ, ಶೇಷ, ನೀನೇನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೀಯ. ಅದೇನು ಅಂತ ಹೇಳು. ಹೇಳು ಶೇಷ, ಹೇಳು. ಅದು ನಿಮ್ಮನೆ. ಏನು ನಮ್ಮನೆ? ನಾಗಮಣಿ. ನಾಗಮಣಿ ಏನ್ ಶೇಷ? ನಾಗಮಣಿ ಅಂತ ಹೇಳ್ತಾ ಇದ್ಯಾ? ಹೌದು, ನಾಗಮಣಿ. ನಾಗಮಣಿ ಬಗ್ಗೆ ನಿನ್ಗೇನ್ ಗೊತ್ತು ಹೇಳು ಶೇಷ. ಶೇಷ, 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 ನಾಗಮಣಿ ಬಗ್ಗೆ ನಿನಗೆ ಹೇಗೆ ಗೊತ್ತು? ಮಾತಾಡು. ಅದು ನಾಗಮಣಿ ಎಲ್ಲಿದೆ ಅಂತ ನಿನಗೆ ಗೊತ್ತಿದ್ಯಾ? ನಿನ್ನ ಕೈ ಮುಗಿತೀನಿ. ನಾಗಮಣಿಗೋಸ್ಕರ ನನ್ನ ಜೀವನೇ ಮುಡಿಪಾಗಿಟ್ಟಿದ್ದೀನಿ. ಹೇಳು ಶೇಷ, ಮಾತಾಡು ಶೇಷ. ಅದು ಮಾತಾಡು. ಯಾಕೆ ಸುಮ್ಮನೆ ಹೋಗೋದೆ? ಮಾತಾಡು. ನಾಗಮಣಿ ಹೇಳು ಶೇಷ. ನಾಗಮಣಿ ಹೇಳು. ನಿನ್ನ ಶೇಷ, ಶೇಷ, ಮಾತಾಡು.
ನನ್ನನ್ನ ಬಿಟ್ಟು ಹೋದ್ಯಾ ಶೇಷ? ಅಮೃತ ಅವ್ರು ಗೆಜ್ಜೆ ಹಾಕೋದಿಲ್ಲ, ಹಾಗೆ ಅಮ್ಮ ಆಗಲಿ ಅಜ್ಜಿ ಆಗಲಿ ಗೆಜ್ಜೆ ಹಾಕೋದಿಲ್ಲ. ಹೀಗಿದ್ಮೇಲೆ ನಮ್ಮ ಮನೆಯಲ್ಲಿ ಇಷ್ಟು ಸ್ಪಷ್ಟವಾಗಿ ಗೆಜ್ಜೆ ಶಬ್ದ ಬರೋದಕ್ಕೆ ಹೇಗೆ ಸಾಧ್ಯ? ಅಥವಾ ನಾನೇನಾದರೂ ಕನಸು ಕಂಡ? ಅರೆ, ಇದೇನಿದು? ಬರೀ ಗೆಜ್ಜೆ ಶಬ್ದ ಮಾತ್ರ ಬರ್ತಾ ಇದೆಯಲ್ಲ. ಇಲ್ಲಿ ಯಾರೂ ಇಲ್ಲ. ಏನ್ ಮಾಯನ, ಮಾಟನ, ಮಂತ್ರನ ಒಂದು ಅರ್ಥ ಆಗ್ತಾ ಇಲ್ವಲ್ಲ. ನನ್ನ ಜೀವನದಲ್ಲಿ ನಾನು ನಿದ್ರೆ ಕೆಡಿಸಿದವರು ಅಮೃತ ಅವ್ರು ಮಾತ್ರ. ಇವಳು ಯಾರು? ಅಲ್ಲ, ಇದೆಲ್ಲ ನಿಜಾನ ಅಥವಾ ನನ್ನ ಭ್ರಮೇನ ಅಂತಲೂ ಗೊತ್ತಾಗ್ತಾ ಇಲ್ವಲ್ಲ. ಯಾರೀ ಕನ್ಯೆ? ನಾಗಕನ್ಯೆ ಇರ್ಬೋದಾ? ಅಪ್ಸರ ಕನ್ಯೆ ಇರ್ಬೋದಾ? ಗಂಧರ್ವ ಕನ್ಯೆ ಇರ್ಬೋದಾ? ಏನು ಗೊತ್ತಾಗ್ತಾ ಇಲ್ವಲ್ಲ. ಅರ್ಜುನ್, ನಾನು ಯಾರು ಏನು ಅನ್ನೋದು ನಿನಗಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ನನ್ನ ಉದ್ದೇಶ ಮಾತ್ರ ಒಂದೇ.
ನಾನು ಹೀಗೆ ನಿನ್ನನ್ನು ಕಾಡಿಸ್ತಾನೆ ಇರ್ತೀನಿ. ನೀನು ನನ್ನ ಮಾಯೆಯೊಳಗೆ ಸಿಕ್ಕಾಕೊಂಡು ಒದ್ದಾಡ್ತಾನೆ ಇರ್ತೀಯ. ಅಯ್ಯೋ ದೇವ್ರೆ, ಬಾಗ್ಲು ಹಾಕೊಂಡ್ಬಿಡ್ತಲ್ಲ. ಅರ್ಜುನ್, ನಿನಗೋಸ್ಕರ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಶಿಲೆ ಆಗಿದ್ದವಳು ನಿನಗೋಸ್ಕರ ನಾನು ಜೀವಂತವಾದೆ. ನಿನ್ನ ಸಂಬಂಧ ನಿನ್ನೆ ಮೊನ್ನೆದಲ್ಲ, 100 ವರ್ಷಗಳ ಹಿಂದಿಂದು. ನಿನಗೋಸ್ಕರ ಹಂಬಲಿಸದೇ ಇರೋ ರಾತ್ರಿಗಳಿಲ್ಲ, ನಿನಗೋಸ್ಕರ ಚಡಪಡಿಸದೇ ಇರೋ ಹಗಲುಗಳಿಲ್ಲ. ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಉಸಿರು. ಬಾ ಅರ್ಜುನ್, ಬಾ. ನಿಮ್ಮ ಮೋಹ ಮಾದಕತೆ ತುಂಬಿರೋ ಧ್ವನಿನ ನಾನು ಇದುವರೆಗೂ ಎಲ್ಲೂ ಕೇಳಿರಲಿಲ್ಲ. ನೀವು ನನ್ನ ಆಯಸ್ಕಾಂತದ ಥರ ಸೆಳೀತಾ ಇದ್ದೀರಾ. ಪೂರ್ಣ ಚಂದ್ರನ ಸೆಳೆತಕ್ಕೆ ಆ ಸಾಗರ ಹೇಗೆ ಉಕ್ಕಿ ಉಕ್ಕಿ ಬರುತ್ತೋ ಹಾಗೆ ನನ್ನ ಮನಸ್ಸು ನಿಮ್ಮ ಹಿಂದೆ ಉಕ್ಕಿ ಉಕ್ಕಿ ಬರ್ತಾ ಇದೆ. ನೀವೆಲ್ಲಿಗೆ ಕರೆದ್ರೂ ಸಹ ನಿಮ್ಮ ಹಿಂದೆ ನಾನು ಬರ್ತೀನಿ. ರೀ, ನಿಮ್ಮ ಹೆಸರೇನು? ನೀವು ಯಾವ ಹೋಗ್ತವ್ರು? ಸಡನ್ ಆಗಿ ನನ್ನ ಕಣ್ಣಿಗೆ ಯಾಕೆ ಬಿದ್ರಿ? ನಿಮ್ಮಂಥ ಸುಂದರವಾಗಿರೋ ಹುಡುಗಿನ ನಾನು ಇದುವರೆಗೂ ನೋಡೇ ಇಲ್ಲ. ಸಾಮಾನ್ಯವಾಗಿ ಎಲ್ಲದಕ್ಕೂ ಹೋಲಿಕೆ ಅಂತಿರುತ್ತೆ, ಆದರೆ ನಿಮ್ಮ ಈ ಸೌಂದರ್ಯ ರಾಶಿಗೆ ಹೋಲಿಕೆನೇ ಇಲ್ಲ. ಅಲ್ಲ ರೀ, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಒಂದು ಮಾತಾಡದೆ ಸುಮ್ಮನೆ ನಿಂತಿದ್ದೀರಲ್ಲ. ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು.
ಅದ್ಯಾವ ಶಿಲಾಬಾಲಿಕೆನು, ಅದ್ಯಾವ ಲೋಕದಿಂದ ಬಂದಿದ್ದಾಳೋ ಏನೋ, ನಮ್ಮ ಅರ್ಜುನಿಂದ ಯಾಕೆ ಬಿದ್ದಿದ್ದಾಳೆ? ಗುರುಗಳೇ, ನಮ್ಮ ಅರ್ಜುನ ಕಾಪಾಡಿ, ನನ್ನ ಅರ್ಜುನ ಕಾಪಾಡಿ. ಪರಮೇಶ್ವರ, ನನ್ನ ಮೊಮ್ಮಗನಿಗೆ ಆ ಶಿಲಾಬಾಲಿಕೆಯಿಂದ ಯಾವ ತೊಂದರೆನೂ ಆಗಬಾರ್ದು. ಅವನ್ನ ಕಾಪಾಡಪ್ಪ ಪರಮೇಶ್ವರ. ನನ್ನ ಮಗನ ಕಾಪಾಡು, ನನ್ನ ಮೊಮ್ಮಗನ ಕಾಪಾಡು, ನನ್ನ ಮೊಮ್ಮಗನ ಕಾಪಾಡು. ಪಾಲಿಗೆ ತಗೊಳ್ತಕ್ಕೆ ಆಗ್ತಿಲ್ವಲ್ಲ, ನಾನೇನ್ ಮಾಡ್ಲಿ? ಉರ್ಮಿಳಾ, ಎಲ್ಲೋದ್ರಿ ನೀವು? ಉರ್ಮಿಳಾ, ಅರ್ಜುನ್, ನಿನ್ ಸಾವನ್ನ ನೀನೇ ಬಯಸಿ ಬಂದಿದ್ಯೇನೋ ಅಂತ ನನಗನ್ನಿಸ್ತಾ ಇದೆ. ಅದೇ ಬೆಂಕಿ ಬೆಳಕಿಗೆ ಹಾರಿ ಬರೋ ಪತಂಗ ಕೊನೆಗೆ ಅದೇ ಬೆಂಕಿಗೆ ಬಿದ್ದು ತಮ್ಮ ಕೊನೆನ ತಾವೇ ತಂದ್ಕೊಳ್ಳುತ್ತಲ್ಲ, ಹಾಗೆ. ಅರ್ಜುನ್ ಅವ್ರು ಇಷ್ಟು ಬೇಗ ಎದ್ರ? ಸಾಮಾನ್ಯವಾಗಿ ಅವ್ರು ಎದ್ದೇಳೋ ಸಮಯ ಇದಲ್ವಲ್ಲ? ಅಲ್ಲೇನಾದ್ರೂ ಇರ್ಬೋದಾ? ಅರ್ಜುನ್ ಅವರೇ, ಅರ್ಜುನ, ಬಾಗ್ಲು ಬೇರೆ ತೆಗೆದಿಟ್ಟು ಹೋಗಿದ್ದಾರಲ್ಲ, ಎಲ್ಲ ಹೋದ್ರು ಇವರು? ಅರ್ಜುನ್ ಅವರೇ, ಮೇಲೇನಾದ್ರೂ ಹೋಗಿರ್ಬೋದಾ? ನೀನು ಯಾಕೆ ಇಲ್ಲಿಗೆ ಬಂದೆ? ನಿನ್ನನ್ನೇ ಕೇಳ್ತಿರೋದು. ಏನು ಹಾಗೆ ನೋಡ್ತಿದ್ಯಾ? ಏನು ಬೇಕು ನಿನಗೆ? ನಾನು ಕೇಳೋದನ್ನ ನೀನು ಕೊಡೋದಕ್ಕಾಗೋದಿಲ್ಲ, ಅದನ್ನ ನಾನಾಗಿ ನಾನೇ ತಗೋಬೇಕು.
ಏನೇನು ಮಾತಿನ ಅರ್ಥ? ಇನ್ನು ಸ್ವಲ್ಪ ದಿನದಲ್ಲಿ ನಿನಗೆ ಅರ್ಥ ಆಗುತ್ತೆ.